ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ತುಂಬ ದಿನಗಳೇ ಅಲ್ಲ, ತುಂಬ ತಿಂಗಳುಗಳೇ ಆಗೋಯ್ತು ನಾನು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಸಮ್ ರೀಸನ್ಸಿಂದ ನನಗೆ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಕೆಲಸದ ಒತ್ತಡಗಳಿತ್ತು. ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡಿಕೊಂಡ್ರು ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೇ ಕಷ್ಟ ಆಗ್ತಿತ್ತು. ಅದ್ರ ಜೊತೆಗೆ ತುಂಬ ಜನ ಕೇಳ್ತಾಯಿದ್ರು, ಯಾಕೆ ಮಿನಿ ವ್ಲಾಗ್ಸ್ನ ನಿಲ್ಲಿಸ್ಬಿಟ್ಟೆ, ಮಾಡ್ತಾ ಇಲ್ಲ, ಚೆನ್ನಾಗಿತ್ತು ಮಾಡು ಅಂತ ಹೇಳಿ. ಸೊ ಹಾಗಾಗಿ ನಾನು ಇನ್ನು ಮುಂದೆ ಮತ್ತೆ ಕಂಟಿನ್ಯೂಸ್ ಆಗಿ ಮಿನಿ ವ್ಲಾಗ್ಸ್ನ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ. ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು, ಹಾಗೆ ಇನ್ನು ಟಿಫನಿಗೆ ಇವತ್ತು ದೋಸೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಮಗಳಿಗೂ ಕೂಡ ತಲೆ ಬಾಚ್ಕೊಟ್ಟೆ. ಅದಾದಮೇಲೆ ಎಲ್ರಿಗೂ ದೋಸೆನ ಹಾಕ್ಕೊಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡ್ರು. ಹಾಗೆ ಇನ್ನು ಇವತ್ತು ನನ್ನ ಹಸ್ಬೆಂಡಿಗೆ ವೀಕ್ ಆಫ್ ಇತ್ತು. ಸೊ ಹಾಗಾಗಿ ಅವರೇನೆ ಮಗಳನ್ನ ಬಿಡಕ್ಕೆ ಹೋದ್ರು. ವೀಕ್ ಆಫ್ ಇದ್ದಾಗ ಅವರೇ ಹೋಗೋದು. ಸೊ ಹಾಗಾಗಿ ಅವ್ರನ್ನ ಕಳಿಸ್ಕೊಟ್ಟೆ. ವೆದರ್ ಅಂತೂ ಸಖತ್ತಾಗಿತ್ತು ಇವತ್ತು. ಹಾಗೆ ಅವರೆಲ್ಲ ಹೋದ್ಮೇಲೆ ನನ್ನ ಕಿಚನಿನ ವ್ಯವಸ್ಥೆ ಈ ಥರ ಇರುತ್ತೆ. ಈ ಥರ ಇದ್ದಿದ್ದ ಕಿಚನ್ನ 1 ಅವರ್ ಬೇಕು ನನಗೆ ಈ ಥರ ರೆಡಿ ಮಾಡೋಕ್ಕೆ. ಇನ್ನು ಈ ಥರ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಮಿಷಿನಿಗೆ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಅದನ್ನು ಕೂಡ ಮೇಲೆ ಒಣಗಕ್ಕೆ ಬರೋಣ ಅಂತ ಹೇಳಿ ಹೋದೆ. ನಮ್ಮ ಸುದೀಕ್ಷಾ ಅಂತೂ ನನ್ನ ಜೊತೆ ಬರ್ತಾಳೆ. ಅವಳೇ ಕ್ಲಿಪ್ಪೆಲ್ಲ ಹಾಕೋದು, ನಾನು ಬಟ್ಟೆ ಒಣಗಾಕ್ದಂಗೆ ಅವಳು ಕ್ಲಿಪ್ ಹಾಕ್ತಾಳೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು, ಹಾಗೆ ಚಿಕ್ಕ ಪುಟ್ಟ ಕೆಲಸ ಇತ್ತು ಅದನ್ನು ಕೂಡ ಮುಗಿಸಿ ಇನ್ನು ಮಧ್ಯಾಹ್ನ ಹಾಗೆ ಹೋಯ್ತು. ಇನ್ನು ಇವತ್ತು ಈವ್ನಿಂಗು ನನ್ನ ಮಗಳಿಗೆ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಅವಳನ್ನ ಡ್ಯಾನ್ಸ್ ಕ್ಲಾಸ್ ಹತ್ರ ಮೇಕಪ್ಪಿಗೆ ಕಳಿಸ್ಬೇಕಿತ್ತು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಕರ್ಕೊಂಡ್ಬಂದು ಅವಳನ್ನ ಫ್ರೆಶ್ ಅಪ್ ಎಲ್ಲ ಮಾಡಿಸಿ, ಇನ್ನು ಊಟ ಕೂಡ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡಿಸ್ಕೊಂಡು ಹೊರಟೆ. ಹಾಗೆ ಅವಳಿಗೂ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಹಾಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನು ಅವಳನ್ನು ಕೂಡ ಕರ್ಕೊಂಡೋಗಿ ಡ್ಯಾನ್ಸ್ ಕ್ಲಾಸ್ ಹತ್ರ ಬಿಟ್ಟು ಮನೆಗೆ ಬಂದು ಚಿಕ್ಕ ಪುಟ್ಟ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿಯಾಗಿ ಹೊರಟ್ವಿ. ನಾವು ಹೋಗೋದ್ರೊಳಗೆ ನನ್ನ ಮಗಳು ಈ ಥರ ರೆಡಿಯಾಗಿದ್ಲು. ಇನ್ನು ಅವ್ರನ್ನೆಲ್ಲ ಕರ್ಕೊಂಡು ಇನ್ನೂ ಒಂದು 3 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು ಫಂಕ್ಷನ್ ಪ್ರೋಗ್ರಾಮ್ ನಡೀತಿರೋ ಅಂಥ ಜಾಗ. ಅಲ್ಲಿಗೆ ಹೋದ್ವಿ. ಎಲ್ಲ ಮಕ್ಕಳುಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮು ಸೀನಿಯರ್ಸ್ ಜೊತೆ ನನ್ನ ಮಗಳು ಪರ್ಫಾರ್ಮ್ ಮಾಡಿದ್ದು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇನ್ನು ಇದನ್ನೆಲ್ಲ ನೋಡ್ಕೊತಿದ್ವಿ. ಹಾಗೆ ಇಲ್ಲಿ ನನ್ನ ಚಿಕ್ಕ ಮಗಳು ವೀಡಿಯೋಸ್ನೆಲ್ಲ ಮಾಡ್ತಿದ್ಲು, ಹಾಗೆ ಒಂದು ಕ್ಯಾಪ್ಚರ್ನ ಮಾಡಿಕೊಂಡೆ. ಇದನ್ನೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಎಲ್ಲ ಮಕ್ಕಳಿಗೂ ಕೂಡ ಸನ್ಮಾನ ಮಾಡಿದ್ರು. ಅದನ್ನು ಕೂಡ ನೋಡಿಕೊಂಡು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನನ್ನ ಮಗಳು ಇಷ್ಟು ಎತ್ತರವಾಗಿ ಬೆಳೀತಿದ್ದಾಳೆ ಅನ್ನೋದು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು. ಇನ್ನು ಅದನ್ನೆಲ್ಲ ನೋಡಿಕೊಂಡು ಇನ್ನು ನಾವು ಕೂಡ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗಡೆ ಲೇಟ್ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್.